ಓಂ ಶಾಂತಿ. ಮರಳಿ ಭೂಮಿಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಇವತ್ತು ನಾವು ತೋಟದಲ್ಲಿ ದಾಸವಾಳ ಹೂವನ್ನು ಕೊಯ್ತಾ ಇದ್ದೀವಿ. ಸೊ ನಾವಿವತ್ತು ದಾಸವಾಳ ಹೂವಿನ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಹೂವನ್ನೆಲ್ಲ ಕುಯ್ಕೊಂಡು ಮನೆಗೆ ತೊಗೊಂಡೋಗೋಣ. ಏನಪ್ಪ ಮಾಡ್ತಾರೆ, ಇಷ್ಟೊಂದು ದಾಸವಾಳ ಬಿಟ್ಕೊಂಡಿದೆ ಅಂದ್ಕೊಂಡ್ರಾ? ಪೂಜೆಗಂತೂ ಎಲ್ಲರೂ ಇಟ್ಟೇ ಇಡ್ತೀವಿ. ಅಲ್ಲದೆ ಇದನ್ನು ಏನೇನು ಮಾಡ್ಬೋದು ಅಂತ ಇವತ್ತೊಂದು ಸ್ವಲ್ಪ ಮಾತಾಡ್ಕೊಂಬಿಡೋಣ. ನೋಡಿ, ನಾವು ತೋಟದಲ್ಲಿ ಎಲ್ಲೆಲ್ಲಿ ಅಡ್ಡ ಬದು ಇದೆ ಅಥವಾ ಎಲ್ಲೆಲ್ಲಿ ಬದುಗಳಿದೆ, ಖಾಲಿ ಜಾಗ ಇದೆ ಅಥವಾ ಏನು ಬೆಳೆಯೋಕ್ಕಾಗಲ್ಲ, ಅಲ್ಲೆಲ್ಲ ಆದಷ್ಟು ನಾವು ದಾಸವಾಳ ಹಾಕ್ಕೊತ ಬಂದಿದ್ದೀವಿ. ಈ ವರ್ಷದಲ್ಲಿ ಶುರುನಲ್ಲಿ ನಾವು ಅಷ್ಟೊಂದು ಇದ್ರ ಮಹತ್ವ ಗೊತ್ತಿಲ್ಲದೆ ಇದ್ದಿದ್ದರಿಂದ ಜಾಸ್ತಿ ಹಾಕಿರಲಿಲ್ಲ, ಸ್ವಲ್ಪ ಹಾಕಿದ್ವಿ. ಈಗ ಭಾಳಷ್ಟು ಯಥೇಚ್ಛವಾಗಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದೀವಿ. ಇದು ನೋಡಿ, ಈಗ ಇಷ್ಟೊಂದು ಹೂವು ಒಂದು ಸೀಸನಲ್ಲಿ ಬರುತ್ತೆ. ಆದ್ರೂ ನಾವು ಗಿಡನ ಅಸಡ್ಡೆ ಮಾಡಿದ್ದೀವಿ. ಕರೆಕ್ಟಾಗಿ ಕಟ್ಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬೇರೆ ಬೇರೆ ಗಿಡಗಳನ್ನ ಮಹತ್ವ ಕೊಟ್ಟು ಈ ಗಿಡನ ಅಸಡ್ಡೆ ಮಾಡಿದ್ರೂ ಸಹ ನಿಮಗೆ ಇಷ್ಟೊಂದು ಹೂವು ನೀವೇನು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಅಷ್ಟೆಲ್ಲ ನಮಗೊಂದು ದಿನಕ್ಕೆ ಸಿಗುತ್ತೆ. ಆದರೆ ಹೂವು ಕೀಳೋದೇ ನಮಗೆ ಸಾಕಪ್ಪ ಅನ್ನೋಷ್ಟು ಹೂವು ಕೊಡುತ್ತೆ ಒಂದು ಸೀಸನಲ್ಲಿ. ಇದನ್ನು ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಖಂಡಿತ ಪೂಜೆಗಂತೂ ಮೊದಲನೇದಾಗಿ ಭಗವಂತನಿಗೆ ಅರ್ಪಿಸ್ತೀವಿ. ಅಲ್ಲದೆ ನಾವು ಇದನ್ನು ಎತ್ತಿಟ್ಕೊಂಡು ನೆರಳಲ್ಲೇ ಒಣಗಿಸಿ, ಫಸ್ಟ್ ಮೊದಲಿಗೆ ಕ್ಲೀನಾಗಿ ಶುಭ್ರವಾಗಿ ತೊಳ್ಕೊಂಡು ನೆರಳಲ್ಲೇ ಒಣಗಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಇದರಲ್ಲಿ ದೋಸೆನ ಮಾಡ್ಕೊಂಡು ತಿನ್ಬೋದು. ಅಂದರೆ ನಾವು ದೋಸೆ ಹಿಟ್ಟು ರುಬ್ಬುವಾಗ ಇದನ್ನು ಸಹ ರುಬ್ಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು. ನಮ್ಮ ಮುರಳೀಧರ್ ಸರು ತುಂಬ ನೀವು ಯೂಟ್ಯೂಬ್ಸಲ್ಲಿ ನೋಡಿರ್ತೀರಿ, ಭಾಳಷ್ಟು ಸೊಪ್ಪಿನ ಬಗ್ಗೆ ಮತ್ತು ನಾವು ಕಳೆ ಸಸ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಅವರು ಇತ್ತೀಚೆಗೆ ಹೇಳ್ತಾಯಿದ್ರು, ನಾವು ಹೆಣ್ಮಕ್ಳಿಗೆ ತುಂಬ ಸಮಸ್ಯೆಗಳಿರ್ತವೆ ಅವರಿಗೆ. ಆ ಸಮಸ್ಯೆಗಳು ಅವ್ರಿಗೆ ತಿಂಗಳ ಸಮಸ್ಯೆಗಳು ಬಂದಾಗ ಹೆಚ್ಚು ಕಡಿಮೆ ಆಗೋದು, ನೋವು, ಈ ಥರದ್ದೆಲ್ಲ ಆಗ್ತಾ ಇರುವಾಗ ಖಂಡಿತ ಅವರು ಒಂದು ದಾಸವಾಳದ ದಳಗಳೇನಿದೆ ಅದನ್ನು ಹಾಕ್ಕೊಂಡು ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ, ನಾವು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತಂಪಾಗುತ್ತೆ ದೇಹ ಅಂತ ಹೇಳ್ತಾರೆ. ಅವರೇ ತಿನ್ನಬೇಕು ಅಂತೇನಿಲ್ಲ, ಮನೇಲಿ ಎಲ್ಲರೂ ಸಹ ತಿನ್ಬೋದು. ಮನೆಯಲ್ಲಿ ನಿಮ್ಮ ಮನೆಗೆ ಹೆಂಗಿದ್ರು ಎಲ್ಲರೂ ಪಾಟಲ್ಲಿ ದಾಸವಾಳ ಗಿಡ ಹಾಕ್ಕೊಂಡಿರ್ತೀರ. ಅದ್ರದ್ದು ದಳನ ತೊಗೊಳ್ಳಿ, ತೊಟ್ಟನ್ನ ಮುರಿರಿ, ಅದ್ರ ಮುಂಭಾಗದ್ದು ಮುರಿರಿ, ನೀವು ದೋಸೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ನಮ್ಮ ಮನೆಗೆ ನಾವು ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ ಟೈಮಲ್ಲೆಲ್ಲ ನೀವು ಇದನ್ನು ಬಳಸೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು. ಉಷ್ಣ ಇರೋ ದೇಹದವರು ಸಹ ಬಳಸಿ. ದೋಸೆ ಅಲ್ಲದಲ್ಲೇ ನಾವು ಪಲ್ಯಗಳಲ್ಲೂ ಮಾಡ್ಕೋಬೋದು, ಟೀ ಮಾಡ್ಕೊಂಡು ಕುಡಿಬೋದು, ಒಂದೊಳ್ಳೆ ಹರ್ಬಲ್ ಟೀ ಆಗುತ್ತೆ. ಸೊ ಈ ಥರ ಭಾಳ ರೀತಿಯಲ್ಲಿ ನಾವು ಬೇರೆ ಬೇರೆ ಎಲ್ಲ ಅಡುಗೆಗೂ ಹಾಕ್ಕೊಂಡು ಬಳಸ್ಬೋದು. ಅಲ್ಲದಲ್ಲೇ ನಾವು ಇದನ್ನು ಒಣಗಿಸಿ ಇಟ್ಕೊಳ್ಳೋದ್ರಿಂದ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಬೋದು, ಏರ್ ಆಯಿಲಲ್ಲಿ ಯೂಸ್ ಮಾಡ್ಬೋದು, ಫೇಸ್ ಮಾಸ್ಕಿಗೆ ಯೂಸ್ ಮಾಡ್ಬೋದು. ಅಲ್ಲದಲ್ಲೇ ಭಾಳಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲೂ ಸಹ ಯೂಸ್ ಮಾಡ್ಬೋದು. ಸೊ ಮನೆ ಕುಂಡಗಳಲ್ಲೇ ಬೆಳೆಯೋ ಅಂಥ ನಮ್ಮ ಔಷಧಿನ ನೀವು ಭಗವಂತನಿಗೂ ಅರ್ಪಿಸಿ ಆಮೇಲೆ ಸಹ ಅದನ್ನು ಒಣಗಿಸಿ ಇಟ್ಕೋಬೋದು. ಸೊ ನಾನಾ ರೀತಿಯಲ್ಲಿ ನಾವು ಇದನ್ನು ಬಳಸ್ಬೋದು. ಸೊ ಆದಷ್ಟು ನಿಮ್ಮ ಮನೆಯಲ್ಲಿ ಬಂದಂಥ ಹೂವುಗಳ್ನ ಎಸಿದಂಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಣಗಿಸಿ ಇಟ್ಕೊಳ್ಳಿ, ಅದನ್ನು ಬಳಸಿ ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಈಗ ನೋಡ್ತಾ ಇದ್ದೀರ ನಮ್ಮ ತೋಟದಲ್ಲಿ ನಾವು ಆದಷ್ಟು ಇತ್ತೀಚೆಗೆ ಅದನ್ನು ಕಲೆಕ್ಟ್ ಮಾಡಿ ಒಣಗಿಸಿ, ಸೊ ಯಾರ ಕೈಲಿ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಥವಾ ಯಾರಿಗೆ ಜಾಸ್ತಿ ಹೂವು ಸಿಗ್ತಾಯಿಲ್ಲ, ಹೆಚ್ಚು ಬೇಕಾಗುತ್ತೆ ಅನ್ನೋರಿಗೆ ನಾವು ಕೊಡೋಣ ಅಂತ ಹೇಳಿ, ಹೆಂಗಿದ್ರೂ ನಮ್ಮ ತೋಟದಲ್ಲಿ ಬಂದಿರುತ್ತೆ. ನಾವು ಒಂದೊಂದು ಸರಿ ತುಂಬ ಸರಿ ಕೀಳೋಕ್ಕೆ ಆಗಿರಲ್ಲ, ಯಾಕೆಂದರೆ ನಮಗಿರೋ ಬೇರೆ ಬೇರೆ ತೋಟದ ಕೆಲಸಗಳಲ್ಲಿ ಹೂವು ಕೀಳೋಕ್ಕೆ ನಮ್ಗೆ ಅರ್ಧ ಗಂಟೆ 1 ಗಂಟೆ ಆಗ್ತದೆ. ಆದರೆ ಈಗ ಮುತುವರ್ಜಿ ತೊಗೊಂಡು ಎಲ್ರಿಗೂ ಕೇಳ್ತಾ ಇರೋದ್ರಿಂದ ಅವ್ರಿಗೋಸ್ಕರ ನಾವು ಸಮಯ ಮಾಡಿಕೊಂಡು ಹೂವನ್ನು ಕೀಳ್ತಾಯಿದ್ದೀವಿ. ಚೆನ್ನಾಗಿ ತೊಳೆದು ನಾವು ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನು ಒಣಗಿದ ಹೂವು ಕೇಳೋರಿಗೆ ಒಣಗಿದ ಹೂವು ಅಥವಾ ಪೌಡ್ರು ಮಾಡೋರಿಗೆ, ಕೇಳಿದವ್ರಿಗೆ ಪೌಡ್ರೂ ಸಹ ಮಾಡಿಕೊಡ್ಬೇಕು ಅಂತ ಶುರು ಮಾಡ್ತಾಯಿದ್ದೀವಿ. ತುಂಬ ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ನೀವು ಸಹ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಬಳಸ್ಕೊಳ್ಳಿ. ಸಾಧ್ಯ ಆಗದೇ ಇದ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತ ನಿಮಗೆ ಕೊಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಇದು ಒಂದು ಸಣ್ಣ ಪ್ರಯತ್ನ, ಎಲ್ಲರ ಆರೋಗ್ಯ ವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ. ಒಳ್ಳೆಯದಾಗಲಿ. ನಮಸ್ಕಾರ. ದಾಸವಾಳಗೆ ಜಯವಾಗಲಿ.